ಮಾನಸಿಕ ಅಸ್ವಸ್ಥ ಮಹಿಳೆ ಮೇಲೆ ಏನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದನಲ್ಲಿ ನಡೆದಂಥ ಘಟನೆಯಾಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿ 52ದಲ್ಲಿ ಕೂಡಲ ಸಂಗಮ್ ಟು ಏನು ಇಲ್ಕಲ್ ಹೋಗುವಂಥ ಒಂದು ಹೈವೇ ಮೇಲೆ ಆ ಒಂದು ಮಹಿಳೆಯನ್ನು ಏನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡೋದ್ರೊಂದಿಗೆ ರಾತ್ರಿ ಅಲ್ಲಿ ಏನು ಹೈವೇ ಮೇಲೆ ಒಗೆದು ಹೋಗಿರ್ತಾರ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತದನಂತರ ಏನು ಅಕ್ಕಪಕ್ಕದಲ್ಲಿ ಹೋಗುವಂಥ ಬರುವಂಥ ಜನರು ನೋಡಿದ ತಕ್ಷಣವೇ ಈ ಮಹಿಳೆಯನ್ನು ನೋಡಿದ ತಕ್ಷಣವೇ 108ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ 108 ಹೋದ ತಕ್ಷಣ ಆ ಮಹಿಳೆಯನ್ನು ಕರೆತಂದು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯ ಬಾಗಲಕೋಟೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅದನ್ನು ನಾವು ಏನು ವೈದ್ಯಾಧಿಕಾರಿಗಳನ್ನು ಕೇಳಿದಾಗ ಹೇಳಿದಂಥ ಮಾತೇನಂತಂದರೆ, ಇಲ್ಲ, ಈ ಮಹಿಳೆಯ ಒಂದು ಮರ್ಮಾಂಗದ ಮೇಲೆ ಸಾಕಷ್ಟು ತೆರಚು ಗಾಯಗಳಾಗಿರೋದ್ರಿಂದ ಇದು ಏನು ಗ್ಯಾಂಗ್ ರೇಪ್ ಆಗಿರುವಂಥ ಒಂದು ವಿಷಯವೂ ಕೂಡ ಇರಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ವೈದ್ಯರು ಹೇಳೋ ಪ್ರಕಾರ ಈಗಾಗಲೇ ಏನು ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಒಂದು ಏನು ಟೆಸ್ಟ್ಗಳನ್ನು ಕೂಡ ಕಳಿಸಿದ್ವಿ. ತದನಂತರ ಅದೇನು ಟೆಸ್ಟ್ಗಳು ಕನ್ಫರ್ಮ್ ಆದಮೇಲೆ ಇದ್ರ ಮೇಲೆ ಗ್ಯಾಂಗ್ ರೇಪ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಖಚಿತಪಡಿಸಲು ಸಾಧ್ಯವಾಗುತ್ತದೆ. ಇಲ್ಲಿವರೆಗೂ ಕೂಡ ಈ ಮಹಿಳೆಯನ್ನು ಆಗಿದೆ ಅನ್ನುವಂಥದ್ದು ಕೂಡ ಪ್ರೈಮರಿ ವಿಷಯದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂಥ ಒಂದು ಮಾನಸಿಕ ಅಸ್ವಸ್ಥ ಮಹಿಳೆಯ ಮೇಲೆ ಈ ರೀತಿಯಾದಂಥ ಸಾಮೂಹಿಕ ಅತ್ಯಾಚಾರ ಮಾಡಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಮಹಿಳೆಯರು ಇವತ್ತಿನ ದಿವಸ ರಾತ್ರಿ ಹೊತ್ತಲ್ಲಾಗಿದ್ದು ಡೇ ಹೊತ್ತಲ್ಲಿ ಒಂಟಿ ಮಹಿಳೆಯರು ಓಡಾಡುವುದನ್ನು ನೋಡ್ಕೊಂಡಂಥ ಕೆಲ ಕಾಮುಕರು ಕೂಡ ಇಂಥ ಒಂದು ಕೃತ್ಯ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೇಳುವಂಥ ಪ್ರಶ್ನೆ ಕೂಡ ಆಗಿದೆ. ಆದರೆ ಪೊಲೀಸರು ಈಗಾಗಲೇ ಮಾನಸಿಕ ಅಸ್ವಸ್ಥ ಇರೋದರಿಂದ ಅವಳನ್ನು ವಿಚಾರಣೆ ಮಾಡಿದರೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಅವರ ಸಂಬಂಧಿಕರು ಕೂಡ ಈಗಾಗಲೇ ಅವಳನ್ನು ಬಹಳಷ್ಟು ಮನವೊಲಿಸುವುದರ ಮುಖಾಂತರ ಕೆಲವು ಪೊಲೀಸ್ ಅಧಿಕಾರಿಗಳು ತೋರಿಸುವಂಥ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ. ಯಾಕಂತಂದರೆ ಒಂದ್ಸರಿ ಹೇಳ್ತಾಳಂತೆ 3 ಜನರಿದ್ರು ಅಂತ ಹೇಳ್ತಾಳಂತೆ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮತ್ತೆ 5 ಜನರಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ನೀಡುವುದು ಪೊಲೀಸರಿಗೆ ಕೂಡ ಗೊಂದಲವಾಗಿದೆ. ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಏನು ಕೆಲವು ಟೆಸ್ಟ್ಗಳನ್ನು ಕಳಿಸಿದ್ದಾರೆ. ಆ ಟೆಸ್ಟ್ಗಳೆಲ್ಲವೂ ಕನ್ಫರ್ಮ್ ಆದಮೇಲೆ ಎಷ್ಟು ಜನ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಆದರೆ ಈ ರೀತಿಯಾಗಿ ಅಮಾನವೀಯವಾದಂಥ ಘಟನೆ ನಡೆಯುವುದು ಭಾಳಷ್ಟು ಬಾಗಲಕೋಟೆ ಜಿಲ್ಲೆಯ ಏನು ರಾಷ್ಟ್ರೀಯ ಹೆದ್ದಾರಿ ಆದಂಥ ರಾಷ್ಟ್ರೀಯ ಹೆದ್ದಾರಿ 57ರಲ್ಲಿ ಈ ಒಂದು ಘಟನೆ ನಡೆದಿದೆ. ನಡೆದ ತಕ್ಷಣವೇ ಸಾರ್ವಜನಿಕರು ಕೂಡ ಈ ವಿಷಯವಾಗಿ ಏನು ಪೊಲೀಸರಿಗೂ ಕೂಡ ವಿಷಯ ತಿಳಿಸಿದ್ದಾರೆ. ಜೊತೆಗೆ ಮಹಿಳೆಯನ್ನು 108 ಮೂಲಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿ ಈಗಾಗಲೇ ಚಿಕಿತ್ಸೆಯೂ ಕೂಡ ನೀಡ್ತಾ ಇದ್ದಾರೆ. ಚಿಕಿತ್ಸೆಯ ನಂತರ ಯಾರು ಆರೋಪಿಗಳನ್ನುವಂಥದ್ದು ಕೂಡ ಪೊಲೀಸರು ತನಿಖೆ ಮೇಲೆ ಗೊತ್ತಾಗಬೇಕಾಗಿದೆ. ಒಟ್ಟಾಗಿ ಈ ಒಂದು ಅಮಾನವೀಯ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮಾನಸಿಕ ಅಸ್ವಸ್ಥ ಮಹಿಳೆ ಮೇಲೆ ಏನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದನಲ್ಲಿ ನಡೆದಂಥ ಘಟನೆಯಾಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿ 52ದಲ್ಲಿ ಕೂಡಲ ಸಂಗಮ್ ಟು ಏನು ಇಲ್ಕಲ್ ಹೋಗುವಂಥ ಒಂದು ಹೈವೇ ಮೇಲೆ ಆ ಒಂದು ಮಹಿಳೆಯನ್ನು ಏನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡೋದ್ರೊಂದಿಗೆ ರಾತ್ರಿ ಅಲ್ಲಿ ಏನು ಹೈವೇ ಮೇಲೆ ಒಗೆದು ಹೋಗಿರ್ತಾರ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತದನಂತರ ಏನು ಅಕ್ಕಪಕ್ಕದಲ್ಲಿ ಹೋಗುವಂಥ ಬರುವಂಥ ಜನರು ನೋಡಿದ ತಕ್ಷಣವೇ ಈ ಮಹಿಳೆಯನ್ನು ನೋಡಿದ ತಕ್ಷಣವೇ 108ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ 108 ಹೋದ ತಕ್ಷಣ ಆ ಮಹಿಳೆಯನ್ನು ಕರೆತಂದು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯ ಬಾಗಲಕೋಟೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅದನ್ನು ನಾವು ಏನು ವೈದ್ಯಾಧಿಕಾರಿಗಳನ್ನು ಕೇಳಿದಾಗ ಹೇಳಿದಂಥ ಮಾತೇನಂತಂದರೆ, ಇಲ್ಲ, ಈ ಮಹಿಳೆಯ ಒಂದು ಮರ್ಮಾಂಗದ ಮೇಲೆ ಸಾಕಷ್ಟು ತೆರಚು ಗಾಯಗಳಾಗಿರೋದ್ರಿಂದ ಇದು ಏನು ಗ್ಯಾಂಗ್ ರೇಪ್ ಆಗಿರುವಂಥ ಒಂದು ವಿಷಯವೂ ಕೂಡ ಇರಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ವೈದ್ಯರು ಹೇಳೋ ಪ್ರಕಾರ ಈಗಾಗಲೇ ಏನು ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಒಂದು ಏನು ಟೆಸ್ಟ್ಗಳನ್ನು ಕೂಡ ಕಳಿಸಿದ್ವಿ. ತದನಂತರ ಅದೇನು ಟೆಸ್ಟ್ಗಳು ಕನ್ಫರ್ಮ್ ಆದಮೇಲೆ ಇದ್ರ ಮೇಲೆ ಗ್ಯಾಂಗ್ ರೇಪ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಖಚಿತಪಡಿಸಲು ಸಾಧ್ಯವಾಗುತ್ತದೆ. ಇಲ್ಲಿವರೆಗೂ ಕೂಡ ಈ ಮಹಿಳೆಯನ್ನು ಆಗಿದೆ ಅನ್ನುವಂಥದ್ದು ಕೂಡ ಪ್ರೈಮರಿ ವಿಷಯದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಇಂಥ ಒಂದು ಮಾನಸಿಕ ಅಸ್ವಸ್ಥ ಮಹಿಳೆಯ ಮೇಲೆ ಈ ರೀತಿಯಾದಂಥ ಸಾಮೂಹಿಕ ಅತ್ಯಾಚಾರ ಮಾಡಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಮಹಿಳೆಯರು ಇವತ್ತಿನ ದಿವಸ ರಾತ್ರಿ ಹೊತ್ತಲ್ಲಾಗಿದ್ದು ಡೇ ಹೊತ್ತಲ್ಲಿ ಒಂಟಿ ಮಹಿಳೆಯರು ಓಡಾಡುವುದನ್ನು ನೋಡ್ಕೊಂಡಂಥ ಕೆಲ ಕಾಮುಕರು ಕೂಡ ಇಂಥ ಒಂದು ಕೃತ್ಯ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೇಳುವಂಥ ಪ್ರಶ್ನೆ ಕೂಡ ಆಗಿದೆ. ಆದರೆ ಪೊಲೀಸರು ಈಗಾಗಲೇ ಮಾನಸಿಕ ಅಸ್ವಸ್ಥ ಇರೋದರಿಂದ ಅವಳನ್ನು ವಿಚಾರಣೆ ಮಾಡಿದರೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಅವರ ಸಂಬಂಧಿಕರು ಕೂಡ ಈಗಾಗಲೇ ಅವಳನ್ನು ಬಹಳಷ್ಟು ಮನವೊಲಿಸುವುದರ ಮುಖಾಂತರ ಕೆಲವು ಪೊಲೀಸ್ ಅಧಿಕಾರಿಗಳು ತೋರಿಸುವಂಥ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ. ಯಾಕಂತಂದರೆ ಒಂದ್ಸರಿ ಹೇಳ್ತಾಳಂತೆ 3 ಜನರಿದ್ರು ಅಂತ ಹೇಳ್ತಾಳಂತೆ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮತ್ತೆ 5 ಜನರಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ನೀಡುವುದು ಪೊಲೀಸರಿಗೆ ಕೂಡ ಗೊಂದಲವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಟೆಸ್ಟ್ಗಳನ್ನು ಕಳಿಸಿದ್ದಾರೆ. ಆ ಟೆಸ್ಟ್ಗಳೆಲ್ಲವೂ ಕನ್ಫರ್ಮ್ ಆದಮೇಲೆ ಎಷ್ಟು ಜನ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಆದರೆ ಈ ರೀತಿಯಾಗಿ ಅಮಾನವೀಯವಾದಂಥ ಘಟನೆ ನಡೆಯುವುದು ಭಾಳಷ್ಟು ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಾದಂಥ ರಾಷ್ಟ್ರೀಯ ಹೆದ್ದಾರಿ 57ರಲ್ಲಿ ಈ ಒಂದು ಘಟನೆ ನಡೆದಿದೆ. ನಡೆದ ತಕ್ಷಣವೇ ಸಾರ್ವಜನಿಕರು ಕೂಡ ಈ ವಿಷಯವಾಗಿ ಪೊಲೀಸರಿಗೂ ಕೂಡ ವಿಷಯ ತಿಳಿಸಿದ್ದಾರೆ. ಜೊತೆಗೆ ಮಹಿಳೆಯನ್ನು 188 ಮೂಲಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿ ಈಗಾಗಲೇ ಚಿಕಿತ್ಸೆಯೂ ಕೂಡ ನೀಡ್ತಾ ಇದ್ದಾರೆ. ಚಿಕಿತ್ಸೆಯ ನಂತರ ಯಾರು ಆರೋಪಿಗಳನ್ನುವಂಥದ್ದು ಕೂಡ ಪೊಲೀಸರು ತನಿಖೆ ಮೇಲೆ ಗೊತ್ತಾಗಬೇಕಾಗಿದೆ. ಒಟ್ಟಾಗಿ ಒಂದು ಅಮಾನವೀಯ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಮಾನಸಿಕ ಅಸ್ವಸ್ಥ ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದನಲ್ಲಿ ನಡೆದಂಥ ಘಟನೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 52ದಲ್ಲಿ ಕೂಡಲ ಸಂಗಮ್ ಟು ಇಲ್ಕಲ್ ಹೋಗುವಂಥ ಒಂದು ಹೈವೇ ಮೇಲೆ ಆ ಒಂದು ಮಹಿಳೆಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡೋದ್ರೊಂದಿಗೆ ರಾತ್ರಿ ಅಲ್ಲಿ ಹೈವೇ ಮೇಲೆ ಒಗೆದು ಹೋಗಿರ್ತಾರ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತದನಂತರ ಅಕ್ಕಪಕ್ಕದಲ್ಲಿ ಬರುವಂಥ ಜನರು ನೋಡಿದ ತಕ್ಷಣವೇ ಈ ಮಹಿಳೆಯನ್ನು ನೋಡಿದ ತಕ್ಷಣವೇ 108ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ 108 ಹೋದ ತಕ್ಷಣ ಆ ಮಹಿಳೆಯನ್ನು ಕರೆತಂದು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯ ಬಾಗಲಕೋಟೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅದನ್ನು ನಾವು ವೈದ್ಯಾಧಿಕಾರಿಗಳನ್ನು ಕೇಳಿದಾಗ ಹೇಳಿದಂಥ ಮಾತೇನಂತಂದರೆ, ಇಲ್ಲ, ಈ ಮಹಿಳೆಯ ಒಂದು ಮರ್ಮಾಂಗದ ಮೇಲೆ ಸಾಕಷ್ಟು ತೆರಚು ಗಾಯಗಳಾಗಿರೋದ್ರಿಂದ ಇದು ಗ್ಯಾಂಗ್ ರೇಪ್ ಆಗಿರುವಂಥ ಒಂದು ವಿಷಯವೂ ಕೂಡ ಇರಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಹೇಳೋ ಪ್ರಕಾರ ಈಗಾಗಲೇ ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಒಂದು ಟೆಸ್ಟ್ಗಳನ್ನು ಕೂಡ ಕಳಿಸಿದ್ವಿ. ತದನಂತರ ಅದೇನು ಟೆಸ್ಟ್ಗಳು ಕನ್ಫರ್ಮ್ ಆದಮೇಲೆ ಇದ್ರ ಮೇಲೆ ಗ್ಯಾಂಗ್ ರೇಪ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಖಚಿತಪಡಿಸಲು ಸಾಧ್ಯವಾಗುತ್ತದೆ. ಇಲ್ಲಿವರೆಗೂ ಕೂಡ ಈ ಮಹಿಳೆಯನ್ನು ಆಗಿದೆ ಅನ್ನುವಂಥದ್ದು ಕೂಡ ಪ್ರೈಮರಿ ವಿಷಯದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂಥ ಒಂದು ಮಾನಸಿಕ ಅಸ್ವಸ್ಥ ಮಹಿಳೆಯ ಮೇಲೆ ಈ ರೀತಿಯಾದಂಥ ಸಾಮೂಹಿಕ ಅತ್ಯಾಚಾರ ಮಾಡಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಮಹಿಳೆಯರು ಇವತ್ತಿನ ದಿವಸ ರಾತ್ರಿ ಹೊತ್ತಲ್ಲಾಗಿದ್ದು ಡೇ ಹೊತ್ತಲ್ಲಿ ಒಂಟಿ ಮಹಿಳೆಯರು ಓಡಾಡುವುದನ್ನು ನೋಡ್ಕೊಂಡಂಥ ಕೆಲ ಕಾಮುಕರು ಕೂಡ ಇಂಥ ಒಂದು ಕೃತ್ಯ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಕೇಳುವಂಥ ಪ್ರಶ್ನೆ ಕೂಡ ಆಗಿದೆ. ಆದರೆ ಪೊಲೀಸರು ಈಗಾಗಲೇ ಮಾನಸಿಕ ಅಸ್ವಸ್ಥ ಇರೋದರಿಂದ ಅವಳನ್ನು ವಿಚಾರಣೆ ಮಾಡಿದರೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಅವರ ಸಂಬಂಧಿಕರು ಕೂಡ ಈಗಾಗಲೇ ಅವಳನ್ನು ಬಹಳಷ್ಟು ಮನವೊಲಿಸುವುದರ ಮುಖಾಂತರ ಕೆಲವು ಪೊಲೀಸ್ ಅಧಿಕಾರಿಗಳು ತೋರಿಸುವಂಥ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ. ಯಾಕಂತಂದರೆ ಒಂದ್ಸರಿ ಹೇಳ್ತಾಳಂತೆ 3 ಜನರಿದ್ರು ಅಂತ ಹೇಳ್ತಾಳಂತೆ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮತ್ತೆ 5 ಜನರಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ನೀಡುವುದು ಪೊಲೀಸರಿಗೆ ಕೂಡ ಗೊಂದಲವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಟೆಸ್ಟ್ಗಳನ್ನು ಕಳಿಸಿದ್ದಾರೆ. ಆ ಟೆಸ್ಟ್ಗಳೆಲ್ಲವೂ ಕನ್ಫರ್ಮ್ ಆದಮೇಲೆ ಎಷ್ಟು ಜನ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಆದರೆ ಈ ರೀತಿಯಾಗಿ ಅಮಾನವೀಯವಾದಂಥ ಘಟನೆ ನಡೆಯುವುದು ಭಾಳಷ್ಟು ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಾದಂಥ ರಾಷ್ಟ್ರೀಯ ಹೆದ್ದಾರಿ 57ರಲ್ಲಿ
ಈ ಒಂದು ಘಟನೆ ನಡೆದಿದೆ. ನಡೆದ ತಕ್ಷಣವೇ ಸಾರ್ವಜನಿಕರು ಕೂಡ ಈ ವಿಷಯವಾಗಿ ಏನು ಪೊಲೀಸರಿಗೂ ಕೂಡ ವಿಷಯ ತಿಳಿಸಿದ್ದಾರೆ. ಜೊತೆಗೆ ಮಹಿಳೆಯನ್ನು 188 ಮೂಲಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿ ಈಗಾಗಲೇ ಚಿಕಿತ್ಸೆಯೂ ಕೂಡ ನೀಡ್ತಾ ಇದ್ದಾರೆ. ಚಿಕಿತ್ಸೆಯ ನಂತರ ಯಾರು ಆರೋಪಿಗಳನ್ನುವಂಥದ್ದು ಕೂಡ ಪೊಲೀಸರು ತನಿಖೆ ಮೇಲೆ ಗೊತ್ತಾಗಬೇಕಾಗಿದೆ. ಒಟ್ಟಾಗಿ ಈ ಒಂದು ಅಮಾನವೀಯ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.